ಇಷ್ಟು ಪೋಹೆ ಒಂದು ಸಾಂಬಾರು ಆಗ್ತಾ ಇದೆ. ಬಟ್ ಇಲ್ಲಿ ಮೀನು. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಗಣೇಶನ್ನ ಈಗ ಮೀನು ತೊಗೊಂಡೋಗು ಅಂತ ಮೀನು ಸಾರು ಮಾಡಲಿಕ್ಕೆ ತೊಗೊಂಡೋಗ್ಲಿಕ್ಕೆ ಬಂದಿದ್ದೆ. ಮೀನು ತೊಗೊಳೋ ಅಂತ ಇಲ್ಲಿ ಸೊ ಇದುವೇ ಫಿಶ್ ಮಾರ್ಕೆಟ್ ಗೈಸ್. ಏನು ಮಸ್ತ್ ಬೇಡ 500 ರೂಪಾಯಿ ದಯ್ಯವ ಕೂಡ ಪಾಡೋಳ ಎಲ್ಲಿ ಬೂತಾಯಿ ಸಾಂಬಾರು ಅದ ಹಾಂ, ಅವೇನು ಫ್ರೈ ಮಾಡ್ಬಾರ್ದು ನನಗೆ. ಸೊ ಗೈಸ್, ಈಗ ಅಂಜಲ್ ತಗೊಳ್ತೈತೆ ಮೆಲ್ಲ ಮೆಲ್ಲ. ಎಟ್ಟಿ ಆಯ್ತಾ ಅವು ಕುಡಲಲ್ಲ ಫ್ರೈ ఇంకా బూతయ్య మల్కిది నా మల్కిన పోతుంది మల్కిన పోకు ಯಾನ ರೌಂಡ್ ಪೀಸ್ ಮಾಡ್ತೀವಿ. ಫ್ರೈ ಕತ ಒಂದು ಫ್ರೈಕ್ ಒಂದು ಬೂತ ಐತೆ, ಒಂದು ಸಾಂಬಾರು ಕೊಡ್ಲೆ ಏರ್ ನಿಗಲೇ ಅಲ್ಪುನ ಹಾಂ ನೆಕ್ಕಲೆ ಮಾಡ್ತೀನಿ. ಇನ್ನು ಆಯ್ತಾರತ್ತೆ ಆಯ್ತಾರ ತಲಾಂಡ ರೂಮ್ ಮಲ್ತೊಂದು ತಿನ್ಕೊಂಡು ಕಟ್ಟಿಗೆ ದಿನಂಡ ಅಂಜಲ ಯಾನ ಕಟ್ಟ ಚೂರು ಒಂದು ಅಂಜಲ್ ಮಲ್ಪೇರೆ ಮಾತ್ರ. ಸೊ ಗೈಸ್, ಈಗ ಕ್ಲೀನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದನ್ನು ಸಾಂಬಾರಿಗೆ ತೊಗೊಳ್ತೇವೆ. ಇದು ಫ್ರೈ ಮಾಡ್ಲಿಕ್ಕೆ ತೊಗೊಳ್ತದೆ. ಹಾಂ, ಬೂತಾಯಿ ಸಾಂಬಾರು, ಅಂಜಲ್ ಫ್ರೈಗೆ. ಸೊ ಇದುವೇ ಉಡುಪಿ ಫಿಶ್ ಮಾರ್ಕೆಟ್ ಗೈಸ್. ಹೇಗಿದೆ ನೋಡಿ. ಬೇಗ ರಕ್ತೋಡಿನು ರೈಟ್ ಮಾಡ್ತೇವೆ ಉದ್ದ. ಈಗ ಎಷ್ಟು ಜನ ಮೆಂಬರ್ಸ್ ನಮ್ಗೆ? 5 ಜನ. ಹಾಂ, ಈಗ ಮಲ್ಲ ಮಲ್ಲ ಪೀಸ್ ತಿಂಡಿ ಫ್ರೈ ಮಸಾಲೆ ಒಂದು ಮಸಾಲೆಗೆ ಹೆಸರು ನೋಡಿ. ಬೇಕನ್ನೋಡ ಮೂರು ಮಸಾಲೆ ಮಲ್ಕೊಡಿ ಚಿಲ್ಲಿ ಪೌಡ್ರಲ್ಲ 2 ಉಂಟೆ ಮಸಾಲೆ. ಅಡ್ಡುಂಡು ಬೋಡನಿಗಲ್ಲಿ ಅಡ್ಡುಂಡಿ ಮಸಾಲೆ ಮಸಾಲೆ ಸಾರು ಮಾಡುವರ ಫ್ರೈ ಮಾಡ್ತೀವಿ. ಮಂಡ್ಯ ಬೋಡವು ಮಂಡ್ಯ ಬೋಡ್ ಚಂದ ಮಂಡಿಲ್ಲ ಕಂಜಂತ ఉందా ಮಂಡ್ಯದ ಸಾಂಬಾರು ಮಂಡ್ಯದ ಸಾಂಬಾರು ವಾಡ್ಗ. ಅಂಜಲ್ ಅಂಡಲ್ ಬಿಡ್ದು ಅಂಜಲ್ ಮಂಡ್ಯ ಮಾಲ್ತಕ್ಕ ಮಸಾಲೆ ಉಂಡ ಮಾಲ್ತಕ್ಕ ಸೊ ಕ್ಲೀನ್ ಮಾಡ್ತಾ ಇದ್ದಾರೆ. ಮಸಾಲೆ ಸಾವರೆ ಕೊಡ್ತೀನಿ ಅಂತ ಹೇಳಿದ್ರು. ರೈತ ಮಸಾಲೆ ಉಂಡ ಆಗಲ್ಲ ಎತ್ತಲಿಕ್ಕೆ ಏನು ಜಿ ಅಕ್ಕಲಗೇನು ಜಗಲಿಲ್ಲಗೇನು ಅಲ್ಲ ಏನು ಕೊಡು ಕಾಣೆ ಬೇಡ. ಏನೇ ಕೊನೆ తెలుపు ಮಂಚಲ್ಲ ಅಪ್ಪನೇನೆ ಕಂಚಲ್ తెలుపు ಇಸ್ತಿಲ್ಲ. ನಂಗೆ ನಾನು 350 ಬರ್ತೀನಿ.
ನಂಗೆ ಗಾಯಿಸದೆ ನಂಗೆ ಮತ್ತೆ ಮಂಡತಲ್ಲ ಆಯ್ತು ಚಟ್ಟೆ ಮಂಡ ಮಾರೆ ಕಣ್ಣು ಒಂದಿನ ಒಂಜೆ ಕಣ್ಣ ಅವು ಒಂಜೆ ಕನ್ನಡ ರಡ್ಡು ಉಂಡ ಪಕ್ಕ ಪಕ್ಕ ಉಂಡ ಕಿನ್ನೆ ಕಿನ್ನೆ ತೈನೇ ಸಾಂಬಾರು ಬಾಣ ಅಂತೆ ಎಣ್ಣೆ ತಾರಲ ಬೈದದು ನಾನಿಲ್ಲ ಕೊಂಚ ಮುದ್ದೆ ಅಲ್ಲ ಅದೇ ಚಿಕ್ಕಮಂಗ್ಳೂರು ಏನು ಬೇಳೆ ಮುಂಜೆ ಬೇಳೆ ಏನು ಬೇಳೆ ಏನು ಬೇಳೆ ಅಂಕಲು ಏಸಿದ ವರ್ಕ್ ಮಾಡ್ತಾರೆ ಗೋಡೆ ನಮ್ಗೆ ಬಲ್ಲೆ ಸಾರಿಗೆ ಬೋಡವು ಏನಾಗ್ಲ ಅವೇ ಜಾಸ್ತಿ ಅಪ್ಪ ಅವೇ ತಾವು ನಂಗೆ 300 ತಗೊಂಡು ಬಲ್ಲೆ 100 ರೂಪಾಯಿದ ಬಾಡ್ನಾ 50 ರೂಪಾಯಿದ ಪಾಡ್ಲೆ ಅಯ್ಯೋ ಹೌದಾ ಪಂಡ ಅವೇ ಜಾಸ್ತಿ ಅಪ್ಪ ಅದಕ್ಕೋಸ್ಕರ ಒಂತೆ ಕೊರಲೆ ಜಾಸ್ತಿ ಹಾಂ ಹಾಂ ಒಂತೆ ಪಾಡ್ಲೆ ಯಾವ ಅವು 3 ಸಿಕ್ಕು ಕೆಸರದ ಮುದ್ದೆ ನೆಟ್ಟಿಜ್ಜಿಂದ ಒಂದು ವೈಟ್ ಅದ ಅವು ಲೈಲ್ಯಾಂಡ್ ವೈಟ್ ಮಾತ್ರ ಕೆಸರು ಒಂಜಿ ಕಪ್ಪುದ ನೂಲ್ಗಳ ಕಪ್ಪು ಅವಾಗೆಪ್ಪು ಒಂದು ಗೆಪ್ಪಿನೆಲ್ಲ ಬೊಡ್ಚ ಆಂಟಿ ನಿಕರಂಟ ಎರಡು ಅದೆಲ್ಲ ಬರೋದು ಮಸಾಲೆ ಏನು ಉಂಡಿಗೆನಾ ಉಂಡೆ ಮಸಾಲೆ ಅಂದ ಮಸಾಲೆ ಸಿಗುತ್ತಂತೆ ಮಸಾಲೆ ಅಂತ ತಗೊಳ್ಳುವ ಆಂಟಿ ಮಸಾಲೆ ಉಂಡೆ ಮಸಾಲೆ ಹಾಂ ಫ್ರೈದ ಮಸಾಲೆ ತಾರ ಆಂಟಿ ಬಂಡೆ ನೈಕ್ ಅಂದ ಫ್ರೈತ ಉಂಡು ಬಂಡೆ ಚಕ್ಕೇನು ಎರಡು ಸಾರ್ದ ಮಾತ್ರ ಇಪ್ಪಿನಾಗೆ ಸಾಂಬಾರ್ದ ಮಾತ್ರ ಇಪ್ಪಿನಾಗೆ ಫ್ರೈತ ಖಾಲಿ ಆಗ್ತದೆ ಮಸಾಲೆ ಅವು ಮಲ್ತದು ಕಟ್ಟದೆ ಇನ್ನೊಂದು ಚಿಲ್ಲಿ ಪೌಡ್ರ್ ಪ್ಯಾಕೆಟ್ಗೆ ತೊನ್ನೆ ಹಾಂ ಚಿಲ್ಲಿ ಪೌಡ್ರ್ ಪ್ಯಾಕೆಟ್ಗೆ ತೊನ್ನೆ ಹಾಂ ಚಿಲ್ಲಿ ಪೌಡ್ರ್ ಬಂಡ ಮೆಣಸಿನ ಅವು ಮಾಡಿ ಒಂಚೂರು ಬಂಗ ಪುಳಿದ್ರಜ್ಜ ಇಲ್ಲ ಅದು ಅಂಗಡಿಗೆ ಒಳ್ಳೆ ಸಿಕ್ಕ ಒಂದು ಮಸಾಲೆ ಅಂಗಡಿ ಮಸಾಲೆ ರೈತ ನಾ ಎಟ್ಟಿ ಮಾಡಿ ಯಾವತ್ತು ಹಾಕೊಂಡು ನಾವು ಮಸಾಲೆ ನಾವು ಮಸಾಲೆ ಹಾಕೊಂಡು ಬಕ್ಕಲ್ಲು ಲೊಲ್ಲು ಹಚ್ಚಿ ಎಟ್ಟಿ ಮಾಡಿ ನಾನು ನಾಡು ಮಾಡೋದು ನಮ್ಮನ್ನು ಆಜ್ಪಟ್ ನಾನು ನಂಬರ್ ಹಾಂ ಮೂಲುಂಡು ಮಾರೆ ಹಚ್ಪತ್ನಾಲ್ಕು ನಂಬರ್ 54 64 63 62 ಒಳ್ಳೊಳ್ಳು ಹೋಗ್ತಾರೆ ಅದು ಕೂಡ ಒಂದು ವರ್ಷ ಶುಗರ್ ಒಳ್ಳೆ ತುಂಬ ಮಸಾಲೆ ಅವಳು ಎದುರು ಉಂಡದೆ ಹಾಂ ಅವಳಿಗೆ ರೆಡಿ ಮಸಾಲೆ ಬರ್ರಿ ಸೊ ಈಗ ಈ ಮರನಿಗೆ ಬೈತಾನ ಒಡೆ ಯಾವ ಬೈದಿ ನೀ ಬೈದಿ ನೋಡಿ ತುಂಬೂರ ಗೊತ್ತು ಗೊತ್ತಾ ದುಮ್ಮೇರ್ ಬೈದೇರಿ ಯಾವ ಬೈದಿ ಅತ್ತೆ ಮರನವ್ರು ಬರ್ತಿ ನಾಟಕ ಹೋಗುವ ಒಡೆಗೆ ಪೋಪಿನ ಅರ್ಜೆಂಟ್ ಮೀನ್ಗೆ ತಂಪೋಯ ಅಂದ ಯೂಟ್ಯೂಬ್ ಬರ ಈಗ ಹಂಗ ಗಣೇಶ್ ಯೂಟ್ಯೂಬ್ ಪಾಡ್ರಪ್ನ ಕಲೈಕದ ಯಾಕಂದ್ರೆ ಮೊಬೈಲ್ ಪಾಡ್ ಯೂಟ್ಯೂಬ್ ಕೂಡ ಹಾಕ್ಲಿ ಅಂತ ಗಣೇಶ್ ಲಾಕ್ಸ್ ಆ್ಯಂಡ್ ಕುಕಿಂಗ್ ಚಾನಲ್ ಅಂದು ಹಾಕಿನ ಬರ್ಕೊಂಡೆ ಸೊ ಗೈಸ್ ಈಗ ಮೀನು ತೊಗೊಂಡಾಯ್ತು ಈಗ ಒಂದು ಮಸಾಲೆ ತಗೊಳ್ಳಿಕ್ಕಿದೆ ಸೊ ಈಗ ಹೋಗುವ
ಸೊ ಮೂಲೆಗೆ ತನಕ ಇದ್ರ ಜನರಲ್ ಸ್ಟೋರ್ ಅಂತ ಇದ್ರು ಹಾಂ ಚಲೋಣ ಸೊ ಹೋಗುವ ಎದುರುಗಡೆ ಹೋಗಿ ಒಂದು ಮಸಾಲೆ ತಗೊಂಡು ಹೋಗುವ. ಹಾಂ ಫ್ರೈಗೆ ಬೇಕು ಸಾರಿಗೆ ಸಾಗಬೇಕು ಸರಿ ಬಿಡ್ರಲ್ಲ ಸಾಂಬಾರು ಒಂದು ಸಾರು ಬೇಕು ಗಣೇಶ್ ಬಾಕ್ಸ್ ಗಣೇಶ್ ಬ್ಲಾಕ್ 15. ಸೊ ಹೋಗ್ತಾ ಇದ್ದಾರೆ ಈಗ ಗಣೇಶನ್ನು. ಆನೆದು ಫೋಟೋದಲ್ಲ ಹೆಂಚಾಂಡಿದೆ ಗಣೇಶನ. ಆನೆ ಯಾವಾಗ ಅಪ್ಲೋಡ್ ಮಾಡಿ 1-1.5 ಗಂಟೆ ಈಗ ಹೋಗಿ ವಿಡಿಯೋ ಎಡಿಟಿಂಗ್ ಮಾಡಿ. ಯಾವುದು ಚಾನಲ್? ಗಣೇಶ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ ಇದೆ. ಬರ್ತೆ ಬ್ರೋ. ಸೊ ಗೈಸ್ ಈಗ ಐಟಮ್ ತೊಗೊಂಡಿದ್ದಾಯಿತು, ಸೀದಾ ಈಗ ಹೋಗ್ತಾ ಇದ್ದೀವಿ. ಫಿಶ್ ಮಸಾಲ ಮತ್ತು ಸಾಂಬಾರ್ ಮಸಾಲ, ಫ್ರೈ ಮಸಾಲ, ಸಾಂಬಾರು ಮಸಾಲ ಎರಡು ತೊಗೊಂಡಿದ್ದು. ಸೊ ಇದು ಫಿಶ್ ಮಾರ್ಕೆಟ್ ಹೋಗಿ ಆಯಿತು, ಸೀದಾ ಹೋಗುವ ರೂಮಿಗೆ ಹೋಗುವ ಗೈಸ್. ಸೊ ಇವತ್ತಿನ ಸ್ಪೆಷಲ್, ಸಂಡೇ ಸ್ಪೆಷಲ್ ಮೀನು ಸಾರು, ಮೀನು ಫ್ರೈ, ಗಮ್ಮತ್ತು ಮಾಡೋ ಗೈಸ್, ಗಮ್ಮತ್ತು. ಹಲೋ ಗೈಸ್, ಇವಾಗ ಫಿಶ್ ಮಾರ್ಕೆಟ್ಗೆ ಫಿಶ್ ತೊಗೊಂಡಾಯಿತು. ಇಲ್ಲಿ ಫಿಶ್ ಮತ್ತು ಅದರ ಮಸಾಲ ಪೂರ ಇಲ್ಲೇ ತೊಗೊಂಡ್ವಿ, ನಮ್ಮ ರೂಮಲ್ಲಿ ಮಾಡೋದಿಲ್ಲ. ಸೊ ಅಲ್ಲೇ ಮುಂದ್ಗಡೆ ಇರುವ ಜನರಲ್ ಸ್ಟೋರಲ್ಲಿ ಮಸಾಲೆ ತೊಗೊಂಡಿದ್ದು, ರಾಧಾಕೃಷ್ಣ ಪ್ರೊವಿಷನ್ ಸ್ಟೋರಲ್ಲಿ ತೊಗೊಂಡಿದ್ದು. ಸೊ ಅಲ್ಲಿಂದ ಮಸಾಲ ತೊಗೊಂಡು ಈಗ ಸೀದಾ ರೂಮಿಗೆ ಹೋಗ್ತಾ ಇದ್ದೀವಿ. ಸೊ ಹೋಗಿ ರೂಮಲ್ಲಿ ಮತ್ತೆ ಸಿಗ್ತೇನೆ ನಿಮಗೆ. ಇದೆ 7,000 ಸಬ್ಸ್ಕ್ರೈಬರ್ ಇದೆ. ಸೊ ಸಿಗುವ ಆಯಿತಾ, ನೆಕ್ಸ್ಟ್ ಬರುತ್ತೆ. ಓಕೆ ಗೈಸ್, ರೂಮಿಗೆ ಹೋಗುವ, ಮತ್ತೆ ಅಲ್ಲಿ ಸಿಗ್ತೇನೆ. ಸೊ ಗೈಸ್ ಎಲ್ಲ ತೊಗೊಂಡಿದ್ದಾಯ್ತು, ಈಗ ಹೊರಡ್ತಿದ್ದೇವೆ ನಾವು, ಸೀದಾ ಹೋಗಿ ರೂಮಿಗೆ ಹೋಗಿ ಸಿಗ್ತೇನೆ ಗೈಸ್. ಓಕೆ ಬಾಯ್. ಗೈಸ್ ಈಗ ರೂಮಿಗೆ ಬಂದು ಈಗೇನಿಲ್ಲ, ತೊಳೆಯೋದು, ಮಸಾಲೆ ಹಾಕೋದು, ಫ್ರೈ ಮಾಡೋದು, ಸಾಂಬಾರು ಮಾಡೋದು ಅಷ್ಟೇ. ಸೊ ಎಲ್ಲ ಕಟ್ಟಿಂಗ್ ಎಲ್ಲ ಅಲ್ಲೇ ಮಾಡಿಸ್ಕೊಂಬಂದಿದೆ, ಯಾವುದು ತೊಂದರೆ ಇಲ್ಲ. ಕಿಚನಿಗೆ ಬಂದಾಯಿತು. ಸೊ ಇದೇ ನಮ್ಮ ಕಿಚನ್ನು ನೋಡಿ, ಚಿಕ್ಕ ಕಿಚನ್, ಚಿಕ್ಕದು ಕಿಚನಲ್ಲಿ ಈಗ ಚಿಕ್ಕದು ಪೀಸ್ ಮಾಡೋದು ಎಂತ ಇಲ್ಲ, ಅದರಲ್ಲಿ ಪೀಸ್ ಮಾಡಲಿಕ್ಕೆ ಎಂತ ಇಲ್ಲ. ಇದು ಮಸಾಲೆ. ಸೊ ಇಲ್ಲಿದೆ ಮೀನೆಲ್ಲ ಕಟ್ ಮಾಡಿಸಿ ಹಾಕಿರೋದು. ಓಕೆ, ಈಗ ಅಡುಗೆ ಶುರು ಮಾಡುವ. ಅಡುಗೆ ಶುರು ಮಾಡಬೇಕಾದ್ರೆ ವೀಡಿಯೋ ಮಾಡ್ತೇನೆ ಗಾಯ್ಸ್. 5 ಮಿನಿಟ್ಸ್ ವೆಯ್ಟರ್. ಮೀನು ತೊಳಿಬೇಕಾ? ಇಲ್ಲ ಹಂಗೆ ಹಾಕು ಅಲ್ಲ ಗೈಸ್, ಕಚ್ಚಿದೆ ತೊಂದರೆ ಇಲ್ಲ. ನೋಡಿ ಗೈಸ್, ಒಂದು ಗಣೇಶ ರೆಡಿ ಮಾಡ್ತಿದ್ದಾರೆ. ನೋಡುವ ಯಾವ ಥರ ರೆಡಿ ಮಾಡುವ. ಅದು ಮೀನು ಫ್ರೈ ಮತ್ತು ಮೀನು ಸಾಂಬಾರು ಎರಡು ರೆಡಿ ಮಾಡ್ತಿದ್ದಾರೆ. ಇದು ಯಾವುದಣ್ಣ? ಇದು ಮೀನು ಫ್ರೈ ಇದಾ? ಫ್ರೈ. ಇದು ಫ್ರೈ, ಇದು ಮಸಾಲವಾ, ಇದು ಸಾಂಬಾರು. ನೋಡಿ ಗೈಸ್, ಮೀನು ಯಾವ ಮೀನಣ್ಣ? ಅಂಜಲ್. ನೋಡಿ ಗೈಸ್, ಅಂಜಲ್ ಮೀನು. ವಾಶ್ ಮಾಡುವ ಮೀನನ್ನ, ಮತ್ತೆ ಮಸಾಲೆ ಹಾಕಿ ಮ್ಯಾರಿನೇಷನ್ ಮಾಡಿ ಮಿಕ್ಸ್ ಮಾಡಿ ತೆಗೆದಿಡುವ. ಸ್ವಲ್ಪ ಒಂದು ಅರ್ಧ 1 ಗಂಟೆ ಮಸಾಲೆ ಎಳಿಬೇಕು ಮೀನಿಗೆ, ಒಳ್ಳೆ ಆಗ್ತದೆ. ನೋಡಿ ಆಯ್ತಲ್ಲ, ಮಾಮೂಲಿ ಆ ಮೀನಲ್ಲಿ ಇದು ಯಾವ ಮೀನು? ಬೂತಾಯಿ ಸಾಂಬಾರು. ಇದು ಬೂತಾಯಿ ಮೀನು ಗಾಯ್ಸ್. ಇದು ಭೂತಾಳ ಮೀನು, ಇದು ಅಂಜಳ ಮೀನು. ಭೂತಾಳ ಅಲ್ಲಲ್ಲಿ ಬೂತಾಯಿ. ಭೂತಾಯ? ಸಾರಿ ಗೈಸ್, ಭೂತ. ಬೂತಾಯಲ್ಲಿ ಸ್ಪೆಷಲ್ ಅಂತ ಹೇಳ್ತಾನೆ.
ಇದು ಬೂತಾಯಿ ಸಾಂಬಾರು ಮಾಡಲಿಕ್ಕೆ ಇದು ಪ್ರೌನ್ಸ್ ಫ್ರೈ ಮಾಡಲಿಕ್ಕೆ ಹಾಕ್ತಾನೆ ಇದನ್ನು, ಆಯಿತಾ. ಪ್ರೌನ್ಸನ್ನು ಸಪ್ರೇಟ್ ಮಾಡಿ, ಪ್ರೌನ್ಸ್ನ ತೆಗಿಯುವ. ಕೆಟ್ಟ ವಾಸನೆ ಗೈಸ್, ಈ ನೋಡಿ ಖುಷಿ ಆಗುತ್ತೆ ಮಾಡಿ. ಬೂತಾಯಿ ಸಾಂಬಾರಿಗೆ ಇದು ಇರಲಿ, ಹೀಗೆ ಇರಲಿ. ಹೇಳೋದಿಲ್ಲ ಇದು ತಲೆ ಪೀಸ್ ಉಂಟು, ಇದನ್ನು ಸಾಂಬಾರಿಗೆ ಹಾಕುವ. ಬೇಡ ಫ್ರೈಗೆ ಹಾಕೋಣ, ಒಳ್ಳಾಗತ್ತ ತಲೆ. ಹಾಂ. ನೀರು ವೇಸ್ಟ್ ಮಾಡಬಾರ್ದು. ಸೊ ಇದ್ರಾಗ ನಮಗೆ ಸಿಂಪಲ್ಲಾಗಿ ಜಾಸ್ತಿ ಏನು ಹೊತ್ತು ಕಟ್ ಮಾಡುವಂಥದ್ದು ಏನಿಲ್ಲ. ನಾವು ಆಲ್ರೆಡಿ ರೆಡಿ ಮಸಾಲ ತಂದಿದ್ದೀವಿ ಮಾರ್ಕೆಟಿಂದ. ಸೊ ಇದನ್ನೀಗ ಮಸಾಲೆನ ಹಾಕಿ ಮೀನಿಗೆ ಮಿಕ್ಸ್ ಮಾಡಿ 1 ಗಂಟೆ ಇಡುವ, ಆಮೇಲೆ ತವದಲ್ಲಿ ಫ್ರೈ ಮಾಡುವ. ಓಕೆನಾ? ಓಕೆ ಅನ್ನೋ. ಓಕೆ. ಎಸ್, ಅದು ನೀವು ಹೋಗಿ ನಾನು ಓಕೆ ನೀವು ಒಂದೇ ವಾರ. ಮಸಾಲೆನೇ ಕೋಲ್ಡ್ ಉಂಟು, ಕೋಲ್ಡ್ ಇದ್ರೆ ಒಳ್ಳೆಯದು, ಹೇಳ್ಕೊಡ್ತಾರೆ. ಪ್ಲೇಟ್ ದೊಡ್ಡದ್ರಲ್ಲಿ ಹಾಕುವ, ಇದಕ್ಕೆ ಹಾಕುವ. ಈಗ ನಮ್ಮ ಗಣೇಶನ ಮೀನು ಫ್ರೈ ಮಾಡ್ತಿದ್ದಾರೆ. ಆ ಕಡೆ ಅಂದರ್ಸ್ಕೊಡು, ಕರೆಕ್ಟಾಗಿ ಒಂದು ಸ್ಟೇಬಲ್ ಇರಬೇಕು ಕ್ಯಾಮ್ರಾ. Stable. ಅಂದರೆ ತೋರಿಸ್ತೀನಿ. ಓಕೆ ಗೈಸ್, ಈಗ ಮಸಾಲಾನ ಪ್ಲೇಟಿಗೆ ಹಾಕಿ ಮೀನಿಗೆ ಮಿಕ್ಸ್ ಮಾಡಿ ಇಡುವ. ಈ ಮಸಾಲ ಹೇಗುಂಟು ಅಂತ ಗೊತ್ತಿಲ್ಲ ಮಾತ್ರ. ನೋಡಿ, ರೆಡ್ ಕಲರ್ ರಂಗು ಹೊಡಿತಾ ಉಂಟು. ನೋಡುವ, ಮೋಸ್ಟ್ಲಿ ಕಲರ್ ನೋಡುವಾಗ ಒಳ್ಳೆ ಉಂಟು ಅಂತ ಅನಿಸ್ತಾ ಉಂಟು. ಮಸಾಲೆ ತಿಂದ್ಮೇಲೆ ಟೇಸ್ಟ್ ಹೇಳ್ತೀನಿ ನಾನು ಹೇಗಿತ್ತು ಮಸಾಲೆ ಇದ್ದದ್ದು ಅಂತ. ಈಗ ಇದಕ್ಕೆ ನೀರು ಹಾಕಿ ವಾಶ್ ಮಾಡಿದೆ. ನೀರು ಬೇಕು. ಹಲೋ ಗಾಯ್ಸ್, ಈಗ ನೋಡಿ ಮಸಾಲೆನ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕಾಗ ನಾನು ಮೀನನ್ನ ಹಾಕಿ 1 ಗಂಟೆ ಅದನ್ನು ಮಿಕ್ಸ್ ಮಾಡಿರ್ತೀನಿ. ಅಂದರೆ ಮೀನಿನ ಮಸಾಲೆನ ಚೆಂದ ಎಳ್ಕೊಬೇಕು, ಆವಾಗ ಟೇಸ್ಟ್ ಬರ್ತದೆ. ಸ್ವಲ್ಪ ಝೂಮ್ ಮಾಡ್ಕೋಬೇಕು. ಹಲೋ ಗೈಸ್, ಈಗ ನೋಡಿ ಇಷ್ಟು ಮೀನನ್ನ ತೊಗೊಂಡಿದ್ದೀನಿ. ಈ ಮೀನು ಮೋಸ್ಟ್ಲಿ 1 kg ಜಾಸ್ತಿ ಇದೆ. ಸ್ವಲ್ಪ ಅದರಲ್ಲಿ ಸ್ವಲ್ಪ ನಾನು ಸಾಂಬಾರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆಯಿತಾ. ಸೊ ಇದರೊಟ್ಟಿಗೆ ಪ್ರೌನ್ಸನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಸೊ ಇಲ್ಲಿ ಪ್ರೌನ್ಸ್ ಇದೆ, ಒಂದು ಸ್ವಲ್ಪ ಇದೆ, ಇದನ್ನು ಕೂಡ ಇದರಲ್ಲೇ ಮಿಕ್ಸ್ ಮಾಡಬೇಕು ಫ್ರೈಗೆ. ಸೊ ಈಗ ಫುಲ್ ಮಿಕ್ಸ್ ಮಾಡುವ ಚಂದ ಮಾಡಿ. ಮಿಕ್ಸ್ ಮಾಡಿ ಮಸಾಲ ಎಳ್ಕೊಬೇಕದು. 1 ತಾಸೆಲ್ಲ ಇಡಿ. 1 ತಾಸು ಹೋಗುತ್ತಾ? ಇಲ್ಲ, ಮುಕ್ಕಾಲು ತಾಸು. ನೋಡಿ, ಈಗ ಮಸಾಲೆ ನೋಡಿದ್ರೆ ತಿನ್ನಲಿಕ್ಕೆ ಆಸೆ ಆಗಬೇಕಂದ್ರೆ ನೋಡಿ ಮಸಾಲೆ ಹಿಡಿತದೆ ಒಳ್ಳೆ. ಸೊ ಈ ಮಸಾಲೆಗೆ ಉಪ್ಪು ಹಾಕಬೇಕಾಗಿಲ್ಲ ಅಂತ ಗೊತ್ತಿಲ್ಲ ಗಾಯ್ಸ್, ಸುಮ್ಮನೆ ಟೇಸ್ಟ್ ನೋಡ್ತೇನೆ, ಆಯಿತಾ. ಮೋಸ್ಟ್ಲಿ ಮಸಾಲೆಲ್ಲೇ ಇರ್ತದ ಅಂದ್ಕೊಳ್ತೀನಿ. ಟೇಸ್ಟ್ ಕಟ್ ಮಾಡ್ಬೋದು. ಮಸಾಲೆಯಲ್ಲೇ ಉಪ್ಪಿದ್ದು. ಸ್ವಲ್ಪ ನೀರು ಬೇಕು. ಎದಕ್ಕೆ ನೀರು? ನೀರು ಹಾಕಲಿಕ್ಕಿಲ್ಲ ಇನ್ನು. ಸೊ ಇದು ಸಾಂಬಾರಿಗೆ. ಮುಂಚೆ ನಾವು ಮಸಾಲೆ ಹಾಕಿಟ್ಟದ್ದು ಫ್ರೈ ಮಾಡಲಿಕ್ಕೆ, ಇದು ಸಾಂಬಾರಿಗೆ. ನೋಡಿ ಇದನ್ನು ಚಂದ ಮಾಡಿ ತೊಳೆದು ಇನ್ನೊಂದ್ಸಲ ಹಾಕುವ. ಫ್ರೆಶ್ ಬೂತಾಯಿ ಈಗ ನೋಡ್ತಿದ್ದೀರಿ ನೀವು, ನೋಡಿ ಎಷ್ಟು ಫ್ರೆಶ್ ಇದೆ. ಝೂಮ್ 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 ನೋಡಿ ಎಷ್ಟು ಫ್ರೆಶ್ ಇದೆ ಬೂತಾಯಿ ಮೀನು.
ಸೊ ಇದನ್ನು ಸೂಪರಾಗಿ ಸಾಂಬಾರು ಮಾಡುವ. ಸೂಪರಾಗಿ ಸಾಂಬಾರು ಮಾಡಿ ನೆಕ್ಸ್ಟ್ ನಿಮಗೆ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ನಮ್ಮ ಗಣೇಶನ್ ಇಡ್ಲಿ ಕಟ್ ಮಾಡ್ತಾರೆ. ಇದು ಮೀನು ಸಾರಿಗೆ ಹುಳಿ ತರಲಿಲ್ಲ, ಅದಕ್ಕೆ ಹುಳಿ ಬರಲಿಕ್ಕೆ 2 ಟೊಮಟೊ ಹಾಕ್ತಾ ಇದ್ದೀನಿ ಮತ್ತು 2 ನೀರು ಅಷ್ಟೇ. ಕಾಯಿ ಮೆಣಸು ಹಾಕ್ತಾ ಇಲ್ಲ, ಯಾಕಂದರೆ ಮಸಾಲೆ ಖಾರ ಇರ್ಬೋದು. 2 ಮೆಣಸು ಹಾಕ್ತೇನೆ. ಇವು ಹಿಡ್ಕೊಂಡು ಒಂದು ಸೇಪ್ ಕರೆಕ್ಟಾಗಿ ನಿಲ್ಲೋದಿಲ್ಲ ಮಾರ, ಆ ಕಡೆ ಈ ಕಡೆ ಈಗ ತಗೊಂಡು ನಾಚಿಗೆ ಅದು ಅದು ನೈಸಿ ಬಿಟ್ಟರೆ ಚಿಕ್ಕಲ್ಲ ಮಸಾಲ ಹಾಕಿಲ್ಲ ಇದೇ ಗೊತ್ತೇ ಇರೋದು. ಅದನ್ನ ಈ ಕಡೆ ಎಲ್ಲ ತಿಂತಾರೋ ಎಲ್ಲಿ ಗೊತ್ತಾನ? ಶೀ ಹೌದು, ನೀನು ನೋಡಿಲ್ಲ ಈ ಕಡೆ Fry ಮಾಡಿ. ಆಫ್ರಿಕಾ ಸುಕ್ಕನೆ ನೋಡಿ ಇಲ್ಲಿ ಬಿತ್ತು ಪ್ಲೇಟಾಗಿ. ಒಂದ್ಸಲ ತೆಗೆದು ಆಮೇಲೆ ಸರಿಯಾಗುತ್ತೆ. ನೀರಲ್ಲಿ ತೊಳೆದು ಪ್ಲೇಟ್. ಸೊ ಹಲೋ ಗೈಸ್, ಈಗ ಗಣೇಶನ ಎಲ್ಲ ರೆಡಿ ಮಾಡಿದ್ದಾನೆ. ಸೊ ಈಗ ಕಟಿಂಗ್ ಎಲ್ಲ ರೆಡಿ ಆಗಿದೆ, ಇನ್ನೇನಿಲ್ಲ, ಇನ್ನು ಸಾಂಬಾರು ಮಾಡಬೇಕು. ಮೀನಿಗೆ ಮಸಾಲೆ ಎಲ್ಲ ಹಾಕಿ ಆಗಿದೆ. ಮಸಾಲೆ ಸೊ ಇದು ನೋಡ್ಬೋದು ನೀವು, ಮೀನಿಗೆ ಫ್ರೈ ಎಲ್ಲ ಮಸಾಲೆ ಹಾಕಿಬಿಟ್ಟು. ಇದು ಬೂತಾಯಿ ಸಾಂಬಾರಿಗೆ ಕರಿಬೇವು ಸೊಪ್ಪು ಹಾಕಿದ್ದೇನೆ. ಕರಿಬೇವು ಸೊಪ್ಪು ಹಾಕಿದೆ. ಅದು ಬೂತಾಯಿ ಮೀನು ಸಾಂಬಾರಿಗೆ. ಇದು ಬೂತಾಯಿ, ಇದು ಅಂಜಲ್, ಅದಕ್ಕೆ ಮಸಾಲೆ ಎಲ್ಲ ಹಾಕಿದೆ ಗೈಸ್. ಸೊ ಈಗ ಗಣೇಶನ ಎಲ್ಲ ಮಾಡಿ ಎಲ್ಲ ಒಳ್ಳೆ ಮಾಡಿ ಎಲ್ಲ ಮಾಡ್ತಾನೆ ಈಗ. ಮತ್ತೆ ಆಮೇಲೆ ತಿಂದು ಒಳ್ಳೇದು ಮತ್ತೆಲ್ಲ ನೋಡಿ ತಿಂದು ಹೇಗಿದೆ ಅಂತ ಹೇಳ್ತೇನೆ ಗೈಸ್. ಓಕೆ, ನೆಕ್ಸ್ಟ್ ಸಿಗ್ತೇನೆ, ಬೈ. ಸಾಂಬಾರಿಗೆ ಇದು ಸೊ ಸಾಂಬಾರು ಮಸಾಲೆ ಎಲ್ಲ ರೆಡಿ ಆಗ್ತಾ ಇದೆ, ಇದೆಲ್ಲ ಫ್ರೈ ಮಾಡ್ಕೊಳ್ತಿದ್ದಾನೆ ಗಣೇಶನ. ಈರುಳ್ಳಿ ಫ್ರೈ ಮಾಡಿ ಮಸಾಲೆ ಹಾಕಿ, ಮಸಾಲೆ ಕುದೀತಿದ್ದಂಗೆ ಮೀನು ಹಾಕಿದ್ರೆ ಮುಗಿಲಿ. ಹಾಂ, ಓಕೆ ಸರ್. ಸೊ ಗೈಸ್, ಗಣೇಶನ ಸಾಂಬಾರಿಗೆ ಇಟ್ಟಿದ್ದಾನೆ ಅಲ್ಲಿ. ಹಾಂ, ಓ ಪ್ರೋ ಏನಾ ಅದು ಸಾಂಬಾರು ಆಗ್ತಾ ಇದೆ. ಬಟ್ ಇಲ್ಲಿ ಮೀನು ಫ್ರೈ ಮಾಡ್ತಾ ಇದ್ದಾನೆ ಗಣೇಶನ. ಸೊ ಒತ್ತಾರೆ ಎಲ್ಲ ರೆಡಿ ಆಗ್ತಾ ಇದೆ. ಬಟ್ ರೆಡಿ ಆಗಬೇಕಾದ್ರೇ ಆಯಿತು ಟೈಮು. ತಂದಿದ್ದ ಎಷ್ಟೊತ್ತಿಗೆ ಮಾಡ್ತಿರೋದು ಎಷ್ಟೊತ್ತಿಗೆ ನಾವು ಕಾಯಬೇಕು. ಓಕೆ, ಎಲ್ಲ ಆದಮೇಲೆ ತಿಂದು ಟೇಸ್ಟ್ ನೋಡುವ. ಈಗಲೇ ಪರಿಮಳ ಗಮ್ಮ ಅಂತ ಇದೆ ಗೈಸ್. ಹಲೋ ಗೈಸ್, ನಮ್ಮದು ಮೀನು ಸಾಂಬಾರು, ಫಿಶ್ ಫ್ರೈ ಮತ್ತು ಪ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗಿದೆ. ಸೊ ಟೇಸ್ಟ್ ಮಾತ್ರ ಈಗ ಸಾಂಬಾರು ಮಾತ್ರ ಗಮ್ಮ ಅಂತ ಇದೆ. ತಿಂತಾನೆ ಅದು ಸಾಂಬಾರು ಸೂಪರ್ ಆಗಿದೆ. ಅದು ರೆಡಿಮೇಡ್ ಮಸಾಲ, ಅದು ನಾವು ಎಲ್ಲಿ ಹೋಗಿ ತೊಗೊಂಡಿದ್ದೀವಿ ಅದ್ರ ಸಹ ವೀಡಿಯೋ ಸಹ ಉಂಟು, ನೀವು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ನೋಡಿದ್ದೀರಿ. ಸೊ ಮಸಾಲದ ಅಂಗಡಿಯಲ್ಲಿ ತೊಗೊಂಡಿದ್ದು ಮಸಾಲ ಸೂಪರ್ ಇದೆ. 2 ಸಹ ಫ್ರೈದು ಮಸಾಲ ಅಂದರೆ ಸಾಂಬಾರು 2 ಸಹ ಸಖತ್ತಾಗಿದೆ. ಹೇಗಿದೆ? ಒಳ್ಳೆಯದೆ. ಮೀನು ಸಾರು, ಮೀನು ಫ್ರೈ ಸೂಪರ್. ಇವತ್ತೊಂದು ಭರ್ಜರಿ ಭೋಜನ ಆಗಿದೆ. ಪ್ರಾನ್ಸ್ ಗೀ ರೋಸ್ಟ್ ಹೇಗಾಗಿದೆ? ಒಳ್ಳೆಯದೆ. ವೆಜ್. ಸೊ ಮಸಾಲ, ಫಿಶ್ ಮಸಾಲೆ ಎಲ್ಲ ಸಖತ್ತಾಗಿ ಟೇಸ್ಟ್ ಆಗಿದೆ. ನೋಡ್ಬಿಟ್ಟು ಇಲ್ಲಿ ಸಖತ್ತಾಗಿದೆ. ಚಿಕನ್ ತಿನ್ನಂತ ಮೀನನ್ನ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್, ಸಿಯಾ.